ಹಾಯ್ ಆಲ್, ಎಲ್ಲರೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ಟೈಲರಿಂಗ್ನಲ್ಲಿ ಅಂದರೆ ಟೈಲರಿಂಗ್ ಕೆಲಸದಲ್ಲೇ ಅತಿ ಹೆಚ್ಚು ಲಾಭ ಬರುವಂಥ ಕೆಲಸ ಯಾವುದು ಅಂಥೇಳಿ ನಾನು ನೀಟಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ನೋಡಾತ್ರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ ಫ್ರೆಂಡ್ಸ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಅದಕ್ಕೂ ಮುಂಚೆ ಏನು ಹೇಳೋದಂತಂದ್ರೆ, ತುಂಬ ಜನ ನಂದು ಆಫ್ಲೈನ್ ಮತ್ತು ಆನ್ಲೈನ್ ಕ್ಲಾಸ್ ಬಗ್ಗೆ ವಿಚಾರಿಸಾಕತ್ತೀರಿ. ಜುಲೈ 10ನೇ ತಾರೀಕು ಆನ್ಲೈನ್ ಮತ್ತು ಆಫ್ಲೈನ್ ಕ್ಲಾಸ್ ಎರಡೂ ಕೂಡ ಸ್ಟಾರ್ಟ್ ಆಗೋದವು. ಯಾರಿಗೆಲ್ಲ ಇಂಟ್ರೆಸ್ಟ್ ಅದಲ್ಲ ಸ್ಕ್ರೀನ್ ಮೇಲೆ ಕೊಟ್ಟಿರುವಂಥ ನಂಬರ್ಗೆ ವಾಟ್ಸಪ್ ಅಥವಾ ಕಾಲ್ ಮಾಡಿ ಡೀಟೇಲ್ಸನ್ನು ತಿಳ್ಕೊಬೋದು. ಮಾಸ್ಟರ್ ಕ್ಲಾಸ್ ಒಳಗೆ ನಾವು ಹೇಳ್ಕೊಡ್ತೀವಿ. ಫಸ್ಟ್ನೇದಂದ್ರೆ ಫುಲ್ ಬಾಡಿ ಮೆಜರ್ಮೆಂಟ್ ಒಳಗೆ ಇರ್ತದೆ. ನೀವು ಅಳತಿ ಬ್ಲೌಸಿಂದ ಅಂತಂದ್ರೆ ಲಾಸ್ಟಲ್ಲಿ ಅಳತಿ ಬ್ಲೌಸಿಂದ ಹೇಳ್ಕೊಟ್ಟಿರ್ತೀನಿ. ಬಟ್ ನಮ್ಮದು ಏನು ಬ್ಲೌಸ್ ಅದಾವಲ್ಲ 15 ಥರದ ಬ್ಲೌಸ್ ಪ್ಯಾಟರ್ನ್ಸ್ಗಳು ಅವೆಲ್ಲನೂ ಕೂಡ ನಾನು ಮಾಸ್ಟರ್ ಕ್ಲಾಸ್ ಒಳಗೆ ಅಂದರೆ ಬಾಡಿ ಮೆಜರ್ಮೆಂಟ್ ತೊಗೊಂಡೇ ಹೇಳ್ಕೊಡ್ತೀನಿ. ಪರ್ಫೆಕ್ಟ್ ಫಿಟ್ಟಿಂಗ್ ಬರ್ತಾವೆ. ಬುಟಿಕ್ ಸ್ಟೈಲ್ ಒಳಗೆ ಫಿನಿಶಿಂಗ್ ಅಂದರೆ ಸ್ಟಿಚಿಂಗ್ ಅದೆಲ್ಲ ನೀಟಾಗಿ ನಾನು ಹೇಳ್ಕೊಡ್ತೀನಿ. ಫೀಸ್ ತುಂಬ ಕಡಿಮೆ ಅದ. ಎಲ್ಲನೂ ತಿಳ್ಕೊಬೇಕು ಅಂತಂದರೆ ಕಾಲ್ ಅಥವಾ ವಾಟ್ಸಪ್ ಮೆಸೇಜ್ ಮಾಡ್ಬೋದು. ಮತ್ತು ಇನ್ನೊಂದು ಏನಂತಂದ್ರೆ ಆಫ್ಲೈನ್ ಕ್ಲಾಸಿಗೂ ಕೂಡ ತುಂಬ ಜನ ಕೇಳತ್ತೀರಿ, ಕಡಿಮೆ ಟೈಮ್ ಒಳಗೆ ನಮ್ಗೆ ಅಂದರೆ 1 ತಿಂಗಳೊಳಗಾಗಿ ಹೇಳ್ಕೊಡ್ರಿ ಅಂಥೇಳಿ. ಅದನ್ನು ಕೂಡ ನಾನು ಜುಲೈ 10ನೇ ತಾರೀಕಿಗೆ ಟೈಮಿಂಗ್ ಏನು ಅಂತಂದ್ರೆ ಆಫ್ಲೈನ್ ಕ್ಲಾಸ್ ಇದ್ದು ಮಧ್ಯಾಹ್ನ 2ರಿಂದ 4 ಗಂಟೆ. ಆಲ್ರೆಡಿ 10ರಿಂದ 12, 12ರಿಂದ 2 ಗಂಟೆ 2 ಬ್ಯಾಚು ಫುಲ್ ಅದಾವು. ಇನ್ನು ನೆಕ್ಸ್ಟ್ 1 ತಿಂಗಳದ್ದು ಕೋರ್ಸ್ ನಾನು ಮಧ್ಯಾಹ್ನ 2ರಿಂದ 4 ಗಂಟೆ ತನಕ ಹೇಳ್ಬೇಕು ಅಂದ್ಕೊಂಡೀನಿ. ಯಾಕಂದ್ರೆ ತುಂಬ ಜನ ಕೇಳ್ತಾ ಇರೋದ್ರಿಂದ. ಮತ್ತು ಅವ್ರು ಏನಂತಾರೆ, ನಾನು ಹೇಳಲ್ಲ 2 ಬ್ಯಾಚ್ ಫುಲ್ ಅದಾವು ಮತ್ತು ನೆಕ್ಸ್ಟ್ ಆಗಸ್ಟ್ನ ನೋಡೋಣ ಅಂತ ಅವರು ಡಿಸಪಾಯಿಂಟ್ ಆಗ್ಲಿಕ್ಕತ್ತಾರೆ. ಹೀಗಾಗಿ ಅವರಿಗೋಸ್ಕರ ನಾನು ಮಧ್ಯಾಹ್ನ 2ರಿಂದ 4 ಗಂಟೆ ತನಕ ಮತ್ತೊಂದು ಬ್ಯಾಚು. ಇದು ಕೇವಲ 1 ತಿಂಗಳದ್ದು ಬ್ಯಾಚ್ ಆಗಿರ್ತೈತಿ. ಫೀಸ್ ತುಂಬ ಕಡಿಮೆ ಅದ ಆಫ್ಲೈನ್ ಕ್ಲಾಸಿದ್ದು. ಜುಲೈ 10ನೇ ತಾರೀಕಿಗೆ ಮಧ್ಯಾಹ್ನ 2ರಿಂದ 4 ಗಂಟೆ ತನಕ 1 ತಿಂಗಳ ಕೋರ್ಸಿಗೆ. ಇದರಲ್ಲಿ ಏನೆಲ್ಲ ಹೇಳ್ಕೊಡ್ತೀನಿ ಅಂತಂದ್ರೆ 10 ಥರದ ಬ್ಲೌಸ್ ಪ್ಯಾಟರ್ನ್ಸು, ಡಿಸೈನ್ಸು ಮತ್ತು ಸ್ಲೀವ್ಸ್ ಡಿಸೈನ್ಸು, ಕಟ್ಟಿಂಗ್ ಸ್ಟಿಚಿಂಗನ್ನು ನೀಟಾಗಿ ನಾನು ಹೇಳ್ಕೊಡ್ತೀನಿ. ಇವು ಇಂಟ್ರೆಸ್ಟ್ ಇದ್ದವರು ಬಂದು ಅಂದ್ರೆ ಇಲ್ಲಿ ಮನೆ ಅಂದ್ರೆ ಕ್ಲಾಸ್ ನೋಡ್ಕೊಂಡು ಹೋಗಕ್ಕೆ ಬಂದಿರ್ತಿರಲ್ಲ, ಕ್ಲಾಸ್ ನೋಡಿಕೊಂಡು ನೀವು ಸೀಟನ್ನು ಬುಕ್ ಮಾಡ್ಕೊರಿ. ಅಂದರೆ ಅಡ್ಮಿಷನ್ ಮಾಡಿ ಹೋಗ್ರಿ. ನಿಮ್ಮ ಅಡ್ಮಿಷನ್ ಕನ್ಫರ್ಮ್ ಮಾಡಿ. ಯಾಕಂದ್ರೆ ಆಫ್ಲೈನ್ ಕ್ಲಾಸ್ ಆಗಿರೋದ್ರಿಂದ ಲಿಮಿಟೆಡ್ ಸೀಟ್ಸ್ ಇರ್ತಾವೆ. ಅದಕ್ಕೋಸ್ಕರ ನಾನು ಬೇಗನೆ ನಿಮ್ಮ ಸೀಟನ್ನು ಬುಕ್ ಮಾಡ್ಕೊರಿ ಅಂತ ಹೇಳಿಕತ್ತೀನಿ. ಮತ್ತು ಇನ್ನೊಂದು ಏನಂತಂದ್ರೆ, ಈ ವಿಡಿಯೋದಲ್ಲಿ ನಾನು ಹೆಚ್ಚು ಲಾಭ ತರುವಂಥ ಕೆಲಸಗಳು ಯಾವ್ಯಾವ ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾತಾಡೋಣ ಅಂಥೇಳಿ ಈ ವಿಡಿಯೋನ ನಾನು ಇವತ್ತು ನಿಮ್ಮ ಮುಂದೆ ಇಡಾಕತ್ತೀನಿ, ಅಂದರೆ ಅಪ್ಲೋಡ್ ಮಾಡಾಕತ್ತೀನಿ. ಓಕೆನಾ? ಅದಕ್ಕೂ ಏನೆಲ್ಲ ಮಾಡ್ಬೇಕಂತಂದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡ್ರಿ. ಮತ್ತು ನಿಮ್ಗೆ ಇಷ್ಟ ಆದವ್ರಿಗೆ ಶೇರ್ ಮಾಡೋದನ್ನು ಮರಿಬೇಡ್ರಿ. ಇದೇ ಥರ ಯೂಟ್ಯೂಬಲ್ಲಿ ನಾನು ವೀಡಿಯೋಸ್ಗಳು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಫಸ್ಟ್ ಒನ್ ಏನಂತಂದರೆ, ಟೈಲರಿಂಗ್ ಒಳಗೇನೆ ಹೆಚ್ಚು ಲಾಭದಾಯಕವಾಗಿರುವಂಥ ಕೆಲಸಗಳು ಯಾವ್ಯಾವು ಅಂತಂದರೆ, ಆಲ್ಮೋಸ್ಟ್ ಏನು ಹೇಳಬೇಕು ಅಂದರೆ ಟೈಲರಿಂಗ್ನಲ್ಲಿ ಎಲ್ಲ ಕೆಲಸಗಳು ಲಾಭದಾಯಕವಾಗಿ ಅದಾವು. ಅಂದ್ರೆ ಇನ್ವೆಸ್ಟ್ಮೆಂಟ್ ಕಡಿಮೆ ಇರ್ತದೆ. ಇದಕ್ಕೆ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡಿ ನಾವು ಹೆಚ್ಚು ಲಾಭವನ್ನು ಪಡಿಬೋದು. ಅದರಲ್ಲಿ ಫಸ್ಟಿಗೆ ನಾವು ಟೇಲ್ರಿಂಗ್ ಒಳಗೆ ನೋಡ್ಬೋದು. ನಾವೇನು ಇನ್ವೆಸ್ಟ್ ಮಾಡಿರ್ತೀವಿ, ಜಸ್ಟ್ ಒಂದು ಮಿಷನ್ನು, ದಾರ ಇದ್ದರೆ ಸಾಕು. ನಮ್ಮ ಪರಿಶ್ರಮದಿಂದ ನಾವು ಜಾಸ್ತಿ ಹಣವನ್ನು ಗಳಿಸ್ಬೋದು. ಇಲ್ಲಿ ಟೇಲ್ರಿಂಗ್ ಒಳಗೆ ಏನಪ್ಪ ಅಂತಂದ್ರೆ ನಾವು ಶ್ರಮಕ್ಕೆ ಬೆಲೆ ಜಾಸ್ತಿ ಅದ. ಇಲ್ಲಿ ಈಗ ಅಂತಾರೆ ಕೆಲವೊಬ್ಬರು, ಏನ್ರಿ ಬರೀ 5 ರೂಪಾಯಿ ದಾರ ಹಾಕಿ ಇಷ್ಟು ಚಾರ್ಜ್ ಮಾಡ್ತೀರಂತ. ಬಟ್ ಅಲ್ಲಿ ಶ್ರಮ ಭಾಳ ಅದ. ಒಂದು ಬ್ಲೌಸ್ ರೆಡಿ ಆಗಲಿಕ್ಕೆ ಬರೀ ದಾರ ಬ್ಲೌಸ್ ಮೇಲೆ ಇಟ್ಟರೆ ರೆಡಿ ಆಗಂಗಿಲ್ಲ ಬ್ಲೌಸು. ಅದನ್ನು ನಾವು ಅಳತೆ ತೊಗೊಂಡು ಎಲ್ಲೂ ಹೆಚ್ಚು ಕಡಿಮೆ ಆಗ್ಲಾರ್ದಂಗೆ ಕಟ್ಟಿಂಗ್ ಮತ್ತು ಪರ್ಫೆಕ್ಟ್ ಸ್ಟಿಚಿಂಗ್ ಮಾಡಿದಾಗ ಅವರು ಕಸ್ಟಮರ್ ಬ್ಲೌಸ್ ವೇರ್ ಮಾಡಿ ನೋಡಿಕೊಂಡು ಕರೆಕ್ಟ್ ಆಗಿದ್ರಿ ಅನ್ನೋ ತನಕ ಟೇಲರ್ಗಳ ಜೀವ ಸಮಾಧಾನ ಇರೋಂಗಿಲ್ಲ. ಬ್ಲೌಸ್ ಪರ್ಫೆಕ್ಟ್ ಆಗ್ಯದ, ನಾವು ಎಂಥ ಪರ್ಫೆಕ್ಟ್ ಹೊಲಿತೀವಿ ಅಂತಂದ್ರೂ ಕಸ್ಟಮರ್ ಬ್ಲೌಸ್ ನೀಟ್ ಆಗ್ಯಾವ್ರಿ ಅಂತ ಹೇಳಿದ್ರೆ ನಮಗೆ ಸಮಾಧಾನ ಆಗಿರ್ತದೆ ಟೇಲರ್ಗಳಿಗೆ. ಯಾಕಂದ್ರೆ ನನ್ನ ಅನುಭವ ಇದು. ಈಗಲಾದರೂ ಕೂಡ ನಾನು ಕ್ಲಾಸಸ್ ಮಾಡ್ತೀನಿ ಅಂತ ಸ್ಟಿಚಿಂಗ್ ಬಿಟ್ಟಿಲ್ಲ. ನನಗೆ ಎಷ್ಟು ಬಟ್ಟೆ ನೀಗ್ತಾವಲ್ಲ ಅಷ್ಟು ಬಟ್ಟೆನ ನಾನು ತೊಗೊಂಡು ಸ್ಟಿಚ್ ಮಾಡ್ತಾ ಇರ್ತೀನಿ. ಇವಾಗ ನಂದು ಆಫ್ಲೈನ್ ಕ್ಲಾಸ್ ಮುಗಿದ ನಂತರ ನಾನು ಇವಾಗ ಸ್ಟಿಚ್ ಮಾಡ್ತಾ ಇರೋದು. ಇವು ಅರ್ಜೆಂಟ್ ಬ್ಲೌಸ್ಗಳಿದ್ದು ಫಂಕ್ಷನ್ ಇದ್ದು ಒಂದು 3 ಬ್ಲೌಸು. ನಾನು ಸಾಯಂಕಾಲ 5 ಗಂಟೆ ಕೂತು ರಾತ್ರಿ 10 ಗಂಟೆ ತನಕ ಎಲ್ಲ ಕಟ್ಟಿಂಗ್ ಮತ್ತು ಸ್ಟಿಚಿಂಗು, ಹುಕ್ ಅದೆಲ್ಲ ಹಚ್ಚಿ ರೆಡಿ ಮಾಡಿ ಇಟ್ಬಿಟ್ಟೆ. ಮಾರ್ನಿಂಗ್ ಬಂದು ಒಯ್ದ್ರವ್ರು ಬಟ್ಟೆನ. ಅದಕ್ಕೋಸ್ಕರ ಹೇಳೋದು ಇದು ತುಂಬ ಈಸಿ. ಯಾಕೆ ಅಷ್ಟು ಟೈಮ್ ಒಳಗೇ ಎಷ್ಟು ಅರ್ನ್ ಮಾಡಿದೆ ಅಂತಂದರೆ 500ದ್ದು 3 ಬ್ಲೌಸ್ ಅಂದರೆ 1500 ರುಪೀಸ್ ಆಯಿತು ನಂದು. ಒಂದು ದಿನಕ್ಕೆ 1500 ರೂಪಾಯಿ. ಅಂದರೆ ಡೈಲಿ ನಾನು ಇಷ್ಟು ಸ್ಟಿಚ್ ಮಾಡಲ್ಲ, ಬಟ್ ನೀವು ಡೈಲಿ ಮಾಡೋರಿಗೆ ಒಂದು ಎಕ್ಸಾಂಪಲ್ ಹೇಳ್ತೀನಿ, ಅಷ್ಟು ಮಾಡ್ಬೋದು. ಮತ್ತು ರೇಟ್ ಕಡಿಮೆ ಇದ್ರೂ ಕೂಡ ನೀವು ಡೈಲಿ ಒಂದು 3-4 ಆದರೂ ಬ್ಲೌಸ್ ರೆಡಿ ಮಾಡಿದ್ರೂ ನಿಮಗೆ 1000 ರೂಪಾಯಿ ಪೇಮೆಂಟ್ ಬಿದ್ದಿರ್ತದೆ. ತಿಂಗಳಿಗೆ 30,000 ರೂಪಾಯಿ ಆಯಿತು ನೀವು ಸ್ಟಿಚ್ ಮಾಡೋದು. ಅದ್ರ ಜೊತೆಗೇ ನೀವು
ಪಿಕೋ ಫಾಲ್ ಮಾಡ್ಬೋದು. ಪಿಕೋ ಫಾಲ್ ಹೇಳ್ತೀನಿಲ್ಲ ನಾನು. ಪಿಕೋ ಫಾಲ್ ಈಗಂತೂ ರೇಟ್ ಮತ್ತೆ ಹೈ ಆಗ್ಲಿಕ್ಕತ್ತದ. ಮೊದಲೆಲ್ಲ 50-60 ರೂಪಾಯಿದಾಗ ಮಾಡ್ತಿದ್ರು. ಇವಾಗೆಲ್ಲ 90 ರೂಪಾಯಿ 100 ರೂಪಾಯಿ ಈ ಥರ ಪಿಕೋ ಫಾಲಿಗೆ ರೇಟ್ ತೊಗೊಳಕತ್ತಾರ. ನಾನಂತೂ 80 ರೂಪೀಸ್ ತೊಗೋತೀನಿ ಪಿಕೋ ಫಾಲಿಗೆ. ಈ ರೀತಿ ನಾವು ಪಿಕೋ ಫಾಲ್ ಸೈಡ್ ಒಳಗೊಂದು ಅಂದರೆ ಸೈಡ್ ಬಿಸ್ನೆಸ್ ಆಗಿ ಅದನ್ನು ಕೂಡ ಸ್ಟಾರ್ಟ್ ಮಾಡ್ಬೋದು. ಫಸ್ಟಿಗೆ ಬ್ಲೌಸ್ ಹೊಲಿಯೋಕ್ಕೆ ಸ್ಟಾರ್ಟ್ ಮಾಡೋದು, ಆಮೇಲೆ ಅದ್ರ ಜೊತೆನೇ ಪಿಕೋ ಫಾಲ್ ಮಾಡೋದು. ಈ ಟೈಲರಿಂಗ್ ಒಳಗೇ ಇವೆಲ್ಲ ಡ್ರೆಸ್ಸು, ಗೌನ್ಸು, ಆಮೇಲೆ ಏನು ಬರ್ತಾವೆ ವೆರೈಟೀಸ್ ಏನು ಬಂದಿರ್ತಾವಲ್ಲ, ಲೆಹಂಗಾ, ಬ್ಲೌಸು, ಕಿಡ್ಸ್ ವೇರು, ಇದ್ರೊಳಗೆ ಸ್ಕೂಲ್ ಯೂನಿಫಾರ್ಮು, ಟೈಲರಿಂಗ್ ಒಳಗೆ ಬರ್ತದೆ ಇದೆಲ್ಲ. ಇದಕ್ಕೆ ಸಪ್ರೇಟಾಗಿ ನೀವು ಚಾರ್ಜ್ ಮಾಡಿ ಸ್ಟಿಚ್ ಮಾಡಿ ಕೊಡ್ಬೋದು. ಬಟ್ ಇನ್ನೊಂದು ಏನಂದ್ರೆ ರೇಟ್ ಜಾಸ್ತಿ ಇಡಲಿಕ್ಕೆ ನಿಮ್ಮದು ಫಿನಿಶಿಂಗ್, ಬ್ಲೌಸಿಂದು ಫಿನಿಶಿಂಗು ಮತ್ತು ಫಿಟ್ಟಿಂಗು ಕರೆಕ್ಟಾಗಿರಬೇಕು. ಇಷ್ಟಿದ್ರೆ ಮಾತ್ರ ನೀವು ನೀಟಾಗಿ ಸ್ಟಿಚ್ ಮಾಡಿ ಕೊಟ್ರಿ ಅಂದರೆ ಅವ್ರು ನೀವು ಹೇಳಿದಷ್ಟು ಅಮೌಂಟನ್ನು ಕೊಡ್ತಾರೆ. ಕೆಲವೊಬ್ರು ಹೇಳ್ತಿರ್ತೀರಿ ಅಮೌಂಟೇ ಕೊಡಲ್ಲ ಕಸ್ಟಮರ್, ಅಮೌಂಟೇ ಕೊಡಲ್ಲ, ನಾವು ಹೇಳಿದಷ್ಟು ಕೊಡಲ್ಲ. ಅದು ತಪ್ಪ. ಪರ್ಫೆಕ್ಟಾಗಿ ನೀವು ನೀಟಾಗಿ ಎಲ್ಲೂ ಕೂಡ ಹೆಚ್ಚು ಕಡಿಮೆ ಆಗ್ಲಾರ್ದಂಗೆ ನಮ್ಮ ಕಸ್ಟಮರ್ ಬೇರೆ ಕಡೆ ಹೋಗ್ಲಾರ್ದಂಗೆ ನೀವು ಸ್ಟಿಚ್ ಮಾಡಿ ಕೊಟ್ರಿ ಅಂದರೆ ಖಂಡಿತ ಅವರು ನೀವು ಹೇಳಿದಷ್ಟು ಅಮೌಂಟನ್ನು ಕೊಟ್ಟೇ ಕೊಡ್ತಾರೆ. ಭಾಳ ಇರ್ಲಿಕ್ಕಪ್ಪ ಅಂತಂದರೆ ಒಂದು 10-20 ರೂಪಾಯಿ ನೀವು ಹೊಲಿಯೋಕ್ಕಿಂತ ಜಾಸ್ತಿ ತೊಗೋರಿ. ಮತ್ತು ಲೇಸ್ ಅದು ಹಚ್ಚಿದ್ರಿ ಅಂತಂದ್ರೆ, ಏನಾರೇ ಡಿಸೈನ್ ಮಾಡಿದ್ರಿ, ಸ್ಲೀವ್ಸ್ ಡಿಸೈನ್, ಬ್ಯಾಕ್ ಡಿಸೈನ್, ಈ ರೀತಿ ಡಿಸೈನ್ ಮಾಡಿದಾಗೂ ನೀವು ಅಮೌಂಟನ್ನು ಜಾಸ್ತಿ ತೊಗೋಬೋದು. ಮತ್ತು ಟ್ರೆಂಡಿಂಗ್ ಬ್ಲೌಸ್ಗಳು ಏನರೇ ಹೊಲಿದ್ರೆ 800-1000 ತನಕ ಚಾರ್ಜ್ ಮಾಡ್ಬೋದು. ಈ ರೀತಿ ಬ್ಲೌಸ್ಗಳೆಲ್ಲ ಕಲೀರಂತ ನಾನು ಹಿಂದಿನ ವಿಡಿಯೋದಲ್ಲಿ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿನವೆಲ್ಲ ವಿಡಿಯೋಗಳು ನೋಡ್ಬೋದು ನೀವು. ಹೀಗೆ ಅಂಬಿಕಾ ಡಿ ಫ್ಯಾಷನ್ ಚಾನಲ್ನಲ್ಲಿ ನಿಮಗೆ ಮೋಟಿವೇಶ್ನಲ್ ಆಯಿತು, ಪ್ರತಿಯೊಂದು ಕಟ್ಟಿಂಗ್ ಸ್ಟಿಚಿಂಗ್ ವೀಡಿಯೋಸ್ಗಳಾಯಿತು ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಡೈಲಿ 11 ಗಂಟೆಗೆ ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಇನ್ನು ಮುಂದೆ. ಯಾಕಂದರೆ ಇಷ್ಟು ದಿನ ನಾನು ಬ್ಯುಸಿ ಇದ್ದೆ, ಇವಾಗಲೂ ಕೂಡ ಬ್ಯುಸಿ ಇದ್ದೀನಿ. ಯಾಕಂದರೆ 2-3 ಬ್ಯಾಚ್ ಮಾಡಿ ಯೂಟ್ಯೂಬ್ಗಳಿಗೆ ವಿಡಿಯೋ ಅಪ್ಲೋಡ್ ಮಾಡಿಕೊಂಡು ಆನ್ಲೈನ್ ಕ್ಲಾಸ್ಗಳು 2-3 ಬ್ಯಾಚು, ಡ್ರೆಸ್ ಕೋರ್ಸು, ಆಮೇಲೆ ಸ್ಟಿಚಿಂಗು, ಇಷ್ಟೆಲ್ಲ ಮಾಡೋದು ಸುಲಭ ಅಲ್ಲ ಫ್ರೆಂಡ್ಸ್. ನನಗೆ ಯಾರೂ ಸಪೋರ್ಟ್ ಕೂಡ ಇಲ್ಲ. ಯಾಕಂದ್ರೆ ನಮ್ಮ ಮಕ್ಕಳು ಇಬ್ಬರು ಕಾಲೇಜ್ಗೆ ಹೋಗ್ತಾರೆ. ನಮ್ಮ ಹಸ್ಬೆಂಡ್ ಶಾಪಿಗೆ ಹೋಗಿರ್ತಾರೆ, ಹೇಳಿನವ್ರದ್ದು ಶಾಪ್ ಐತಂತ. ಅವ್ರು ಶಾಪಿಗೆ ಹೋದ್ರು ಅಂದರೆ ಮತ್ತು ಒಂದು ವೇಳೆ ಮನೆಯಾಗಿದ್ದರೂ ಕೂಡ ಅವರಿಗೆ ಇದ್ರ ಬಗ್ಗೆ ಏನು ವಿಡಿಯೋ ಎಡಿಟಿಂಗ್ ಆಯಿತು ಅದ್ರದ್ದು ಏನೂ ಗೊತ್ತಾಗಂಗಿಲ್ಲ. ಹೀಗಾಗಿ ವಿಡಿಯೋ ಎಡಿಟಿಂಗ್ ಆಯಿತು, ಯೂಟ್ಯೂಬಿಗೆ ಅಪ್ಲೋಡ್ ಆಯಿತು, ಆಮೇಲೆ ಕ್ಲಾಸ್ ಆಯಿತು, ಸ್ಟಿಚಿಂಗ್ ಆಯಿತು, ಪ್ರತಿಯೊಂದು ನಾನೇ ಮಾಡೋದ್ರಿಂದ ಕೆಲಸ ಹೆವಿ ಆಗ್ತದೆ. ಡೇ ಟೈಮ್ ಅಂತೂ ನನಗೆ ಸಾಕಂಗೆ ಇಲ್ಲ ಫ್ರೆಂಡ್ಸ್, ಒಟ್ಟು ಸಾಕಾಗಲ್ಲ. ಯಾವಾಗ ಹೊತ್ತು ಮುಳುಗ್ತದೆ ಅನ್ನೋದೇ ಗೊತ್ತಾಗಂಗಿಲ್ಲ, ಅಷ್ಟು ಕೆಲಸ ಇರ್ತಾವೆ. ಮನೆ ಕೆಲಸ ಏನದ ಜಸ್ಟ್ ಅಡುಗೆ ಮಾಡ್ತೀನಿ, ಬಟ್ಟೆ ಏನದ ವಾಷಿಂಗ್ ಮಿಷಿನಿಗೆ ಹಾಕಿರ್ತೀನಿ, ಪಾತ್ರೆ ಎಲ್ಲ ಸಿಂಕ್ ಒಳಗೆ ತೊಳೆದಿರ್ತೀನಿ. ಆಮೇಲೆ ಕಸ ಗಿಸ ಎಲ್ಲ ನನ್ನ ಮಕ್ಕಳದು ಹುಡ್ಕೋತಾರೆ ಅಂದರೆ ಎಲ್ಲನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ನಾವು ಒಬ್ಬರೇ ಇಷ್ಟೆಲ್ಲ ಹೆಂಗೆ ಮೇಂಟೈನ್ ಮಾಡ್ತಾರೆ ಅದು ಅನ್ಕೋಬೇಡ್ರಿ. ಕೆಲವೊಂದಿಷ್ಟು ಸಣ್ಣ ಪುಟ್ಟ ಕೆಲಸಗಳೆಲ್ಲ ಹುಡುಗರು ಮಾಡ್ಕೋತಾವೆ. ಇನ್ನೇನದ ಮನೇದು ಏನದ ಜವಾಬ್ದಾರಿಗಳು, ಅಡುಗೆ ಅದು ಇದು ಎಲ್ಲ ನಾನು ಮಾಡ್ಕೊಂಡಿರ್ತೀನಿ. ಕೆಲವೊಂದು ಸತಿ ನನಗೆ ಭಾಳ ಆರಾಮಿಲ್ಲ ಅಥವಾ ಏನಾದರೂ ಟಯರ್ಡ್ ಆದಾಗ ಅದು ಯಜಮಾನ್ರು ಕೂಡ ನನಗೆ ಅಡುಗೆ ಕೆಲಸ ಒಳಗೆ ಹೆಲ್ಪ್ ಮಾಡ್ತಾರೆ. ಹೀಗಾಗಿ ನಾವು ಒಬ್ರಿಗೊಬ್ರು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತೀವಿ ಒಬ್ಬರೇ ಇರೋದ್ರಿಂದ. ಮತ್ತು ಯಾರೇ ಇದ್ದರು ಅಂದರೆ ನಡೀತದೆ, ಎಲ್ಲ ಅವ್ರು ಮಾಡ್ಕೋತಾರೆ ಬಿಡು ಅಂತ ನಮ್ಮ ಕೆಲಸ ನಾವು ಈಸಿಯಾಗಿ ಮಾಡ್ಕೊಳಕ್ಕೆ ಬರ್ತದೆ. ಬಟ್ ಹಾಗಿಲ್ಲ, ನಮ್ಮ ಮನೆಯೊಳಗೆ ನಾನು ಒಬ್ಬಳೇ ಇರೋದ್ರಿಂದ ಎಲ್ಲನೂ ನಾನೇ ಕೂಡ ಮೇಂಟೈನ್ ಮಾಡಬೇಕು. ಬಟ್ ನಾ ಆರಿ ವರ್ಕು, ಪೇಂಟಿಂಗು ಎಲ್ಲ ಕಲಿತ್ರೂ ಕೂಡ ನಾನು ಒಂದು ಮಾಡ್ತಾ ಇರೋದು ಟೇಲ್ರಿಂಗು. ಅವೆಲ್ಲ ಜಸ್ಟ್ ನಾನು ಸೈಡ್ ಒಂದು ಹಾಬಿಯಾಗಿ ಇಟ್ಕೊಂಡಿದ್ದೀನಿ. ಯಾಕಂದ್ರೆ ಅದೇ ನನಗೆ ಪ್ರೊಫೆಷ್ನಲ್ ಆಗಿ ತೊಗೊಳಕ್ಕಾಗಂಗಿಲ್ಲ. ಬರ್ತಾ ನಂದು ಒಂದು ಸ್ವಲ್ಪ ಬ್ಯಾಕ್ ಪೇನ್ ಜಾಸ್ತಿ ಆಗ್ತದೆ ಕುಂತು. ಅದಕ್ಕೋಸ್ಕರ ನಾನು ಆರಿ ವರ್ಕ್ ಮಾಡೋಂಗಿಲ್ಲ. ಒಂದು ಕಸ್ಟಮರ್ ಬ್ಲೌಸ್ಗಳು ಬಂದು ಅಂತಂದ್ರೂ ಎಷ್ಟು ಬೇಕು ಅಷ್ಟೇ ತೊಗೊಂಡಿರ್ತೀನಿ. ಅಂದರೆ ಆರಿ ವರ್ಕ್ದು ಜಾಸ್ತಿ ತೊಗೊಳ್ಳಲ್ಲ ನಾನು, ಮಷಿನ್ ವರ್ಕ್ ತೊಗೊಂಡಿರ್ತೀನಿ. 1-2 ಅಂದರೆ ನಡೀತದೆ ಆರಿ ವರ್ಕ್, ಅಷ್ಟು ಮಾಡಿಕೊಟ್ಟಿರ್ತೀನಿ, ಕಲ್ತೀನಿ. ಬಟ್ ಅದನ್ನೇ ಪ್ರೊಫೆಷ್ನಲ್ ಆಗಿ ತೊಗೊಳಕ್ಕಾಗಲಿಲ್ಲ. ನಾನು ಪ್ರೊಫೆಷ್ನಲ್ ಆಗಿ ತೊಗೊಂಡಿರೋದು ಏನಪ್ಪ ಅಂತಂದ್ರೆ ಟೇಲ್ರಿಂಗ್ ಮಾತ್ರನೇ. ಇನ್ನು ಕೆಲವೊಬ್ಬರು ಏನು ಮಾಡ್ತೀರಿ ಅಂತಂದರೆ ಟೇಲ್ರಿಂಗದ್ದೆಲ್ಲ ಇದು ಎಷ್ಟು ಆದಾಯ ಅದ ಏನು ಸುದ್ದಿ, ಟೇಲ್ರಿಂಗದ್ದು ಜಾಸ್ತಿನೇ ಆದಾಯ ಅದಂತ ನಿಮ್ಗೆ ಗೊತ್ತಾಯಿತು. ಇನ್ನು ಆರಿ ವರ್ಕ್ ನನಗೂ ತುಂಬಾ ಪ್ರಾಫಿಟ್ ಅದ. ಅದನ್ನು ಕೂಡ ನೀವು ಟೇಲ್ರಿಂಗ್ ಬಿಟ್ಟು ಟೇಲ್ರಿಂಗ್ ಬಿಟ್ಟಂದರೆ ಈ ಕೆಲಸ ಬಂತು ಅಂದರೆ ಓಕೆ, ಇದನ್ನು ಮಾಡಿಕೊಂಡು ಆರಿ ವರ್ಕ್ ಕೂಡ ನೀವು ಪ್ರೊಫೆಷ್ನಲ್ ಆಗಿ ತೊಗೋಬೋದು. ನಾನು ಯಾಕೆ ಬಿಟ್ಟಿನಿ ಅಂದರೆ ನನಗೆ ಜಾಸ್ತಿ ಕೊಡೋದಾಗಲ್ಲ, ಬ್ಯಾಕ್ ಪೇನ್ ಐತಂತ ಹೇಳಿ ನಾನು ಆರಿ ವರ್ಕ್ ಬಿಟ್ಟಿದ್ದೀನಿ. ಆದರೆ ನೀವು ಎಷ್ಟೋ ಜನ ಕಂಟಿನ್ಯೂ ಮಾಡ್ತಾರೆ ಸ್ಟಿಚಿಂಗು, ಆರಿ ವರ್ಕು, ಆಮೇಲೆ ಮಷಿನ್ ಎಂಬ್ರಾಯ್ಡ್ರಿ ಮಾಡ್ತಾರೆ, ಆಮೇಲೆ ಸಾರಿ ಕುಚ್ಗಳು ಮಾಡ್ತಾರೆ, ಸಾರಿ ಪಿಕೋ ಫಾಲ್ ಮಾಡ್ತಾರೆ. ಇವೆಲ್ಲನೂ ನೀವು ಮಾಡ್ಕೋಬೋದು. ಆರಿ ವರ್ಕಿಗೇನು ರೇಟ್ ಕಡಿಮೆ ಇಲ್ಲ ಫ್ರೆಂಡ್ಸ್. ಸ್ಟಾರ್ಟಿಂಗ್ ಪ್ರೈಸ್ ಅದು 1500 ರೂಪಾಯಿ ಅದ. ನೀವು ಡಿಸೈನರ್ ಅಂದರೆ 25,000 ತನಕ ಅದ ವರ್ಕ್ ಹಾಕೋ. ಈ ರೀತಿ ನೀವು ಅರ್ನ್ ಮಾಡ್ಬೋದು. ನನ್ನ ಫ್ರೆಂಡ್ ಒಬ್ರು ಅದಾರ, ಅವ್ರು 2-3 ಲಕ್ಷ ರೂಪಾಯಿ ಮಾಡಿದ್ರು ಸೀಸನ್ದೊಳಗೆ. ಅಂದರೆ ಬರೀ ಬ್ಲೌಸ್ ವರ್ಕ್ ಹಾಕಿ, ಆರಿ ವರ್ಕ್ ಹಾಕಿ ಹೇಳಿದ್ರು ಅವ್ರು. ನನಗೆ ಇಷ್ಟ ಆಯ್ತು ನೋಡ್ರಿ ಸೀಸನ್ ಒಳಗೆ ಅಂಥೇಳಿ. ಅದಕ್ಕೋಸ್ಕರ ನಾನು ಹೇಳೋದು, ಯಾವುದಾದ್ರೂ ಒಂದು ಪ್ರೊಫೆಷ್ನಲ್ ಆಗಿ ತೊಗೊಂಡು ಅದನ್ನೇ ಮಾಡ್ಕೊತ ಹೋದ್ರಿ ಅಂದರೆ ಅದೇ ಕೈ ಹಿಡಿತದೆ ನಿಮ್ಗೆ. ಬ್ಲೌಸ್ನು ಒಂದು ಬೆಟರ್. ನನಗೂ ಬ್ಲೌಸ್ ಏನದ ಕ್ಲಾಸ್ ಮಾಡ್ತೀನಿ, ಆಮೇಲೆ ಸ್ಟಿಚ್ ಮಾಡ್ತೀನಿ,
ಆನ್ಲೈನ್ ಆಫ್ಲೈನ್ ಕ್ಲಾಸ್ಗಳು ತೊಗೊಳೋದ್ರಿಂದ ನನಗೆ ಬ್ಲೌಸ್ ಓಕೆ. ಮತ್ತು ನೀವು ಆರಿ ವರ್ಕು ಕೂಡ ಕ್ಲಾಸಸ್ಗಳು ಮಾಡ್ಬೋದು, ಆಮೇಲೆ ವರ್ಕ್ ಹಾಕಿ ಕೊಡ್ಬೋದು, ಈ ಥರ ಎಲ್ಲನೂ ಮಾಡ್ಬೋದು. ಯಾವುದೇ ಒಂದು ಬಿಸ್ನೆಸ್ ಪ್ರಾಫಿಟ್ ಇಲ್ಲಾರ್ದೆ ಇಲ್ಲ ಫ್ರೆಂಡ್ಸ್. ಪ್ರತಿಯೊಂದು ಬಿಸ್ನೆಸ್ಸಲ್ಲಿ ನಾವು ಪ್ರಾಫಿಟ್ ಅನ್ನೋದು ಕಾಣಬೇಕು. ಅದು ಕಾಣೋದಕ್ಕೋಸ್ಕರ ನಾವು ಶ್ರಮ ಪಡೋದು ತುಂಬಾ ಅದ ಫ್ರೆಂಡ್ಸ್. ಯಾಕಂದ್ರೆ ಒಂದು ಸ್ವಲ್ಪ ನಾವು ಕಸ್ಟಮರ ಕುಂತರು ಅಂತಂದ್ರೆ ಪ್ರೊಫೆಷ್ನಲ್ ಆಗಿ ನಮ್ಮ ಕೆಲಸನ ನಾವು ಮಾಡ್ಕೊಂಡು ಹೋದಿವಿ ಅಂತಂದ್ರೆ ಖಂಡಿತ ಅದು ಕೈ ಹಿಡಿತದ ಫ್ರೆಂಡ್ಸ್. ಹೇಳೋದಂತಂದ್ರೆ ಈ ಟೈಲರಿಂಗು, ಆರಿ ವರ್ಕು, ಮಷಿನ್ ಎಂಬ್ರಾಯ್ಡ್ರಿ ಮತ್ತು ಸಾರಿ ಕುಚ್ಚು ಇವೆಲ್ಲ ಕೂಡ ಹೇಳ್ತೀನಿ ನಾನು. ಎಲ್ಲನೂ ಲಾಭದಾಯಕವಾಗಿದ್ದೇ ಅದಾವು. ನೀವು ನೀಟಾಗಿ ಕಲೀರಿ, ಕಲಿತು ಕಸ್ಟಮರ್ ಬ್ಲೌಸ್ಗಳು, ಸಾರಿಗಳೆಲ್ಲ ಹಾಕ್ಕೊಡ್ರಿ. ಆಮೇಲೆ ಆನ್ಲೈನ್ ಆಫ್ಲೈನ್ ಕ್ಲಾಸಸ್ಗಳು ಮಾಡಿರಿ. ಇವೆಲ್ಲನೂ ತುಂಬ ಬೆನಿಫಿಟ್ ಅದ. ಯಾಕಂದ್ರೆ ನಾನಂದ್ರೂ ಇವೆಲ್ಲ ಟೈಲರಿಂಗ್ ಒಳಗೆ ಮಾಡ್ತಾ ಇರೋದ್ರಿಂದ ಇದು ಟೈಲರಿಂಗದು ಎಲ್ಲ ಲಾಭ ಬರುವಂಥ ಕೆಲಸನೇ ಅಂತ ಹೇಳ್ಬೋದು ನಾವು. ಆದರೆ ಇಲ್ಲಿ ಶ್ರಮನೇ ಜಾಸ್ತಿ ಇರ್ತದೆ, ಭಾಳ ಹೈರಾಣ ಆಗಬೇಕಾಗ್ತದೆ ನಾವು. ಒಂದೊಂದು ಟೈಮ್ ನಾನು ಸರಿಯಾಗಿ ಊಟ ಮಾಡ್ತಿರಂಗಿಲ್ಲ. ಯಾಕಂದ್ರೆ ಕಂಟಿನ್ಯೂ ಬ್ಯಾಚಸ್ಗಳು ಇರೋದ್ರಿಂದ ಬೆಳಗ್ಗೆ ಏನಾರ ನಂದು ಊಟ ಮಿಸ್ ಆಯಿತು ಅಂತಂದ್ರೆ ನಾನು ಹೊಳ್ಳೆ ಮತ್ತು 3 ಗಂಟೆಗೆ ಊಟ ಮಾಡಬೇಕು. ಅವರೆಲ್ಲ ಹೇಳ್ತಾರೆ ಮಾಡಬೇಡ್ರಿ ನೀವಂತ, ನಮ್ಮ ಸ್ಟೂಡೆಂಟ್ಸ್ಗಳು ಹೇಳಿರ್ತಾರೆ. ಬಟ್ ಅವ್ರು ಕೂಡಿಸಿ ನಮಗೆ ಟೈಮ್ ವೇಸ್ಟ್ ಮಾಡೋಕೆ ಇಷ್ಟ ಇರೋಂಗಿಲ್ಲ. ಹಿಂಗಾಗಿ ನಾನು ಅವರಿಗೆ ಕಟಿಂಗ್ ಮತ್ತು ಸ್ಟಿಚಿಂಗು, ಡ್ರಾಫ್ಟಿಂಗು ಏನೇ ಇದ್ರೂ ಅವ್ರ ಕ್ಲಾಸಸ್ ಮುಗಿಸೇ ನಂದು ಓನ್ ಕೆಲಸನ ನಾನು ಮಾಡ್ಕೋಬೇಕು. ಆಮೇಲೆ ಯೂಟ್ಯೂಬಿಗೆ ವೀಡಿಯೋಸ್ ಕೂಡ ಎಡಿಟ್ ಮಾಡ್ಕೋಬೇಕು. ತುಂಬಾ ಕೆಲಸಗಳು ಇರ್ತಾವೆ ಫ್ರೆಂಡ್ಸ್. ಈ ರೀತಿ ನೀವು ಕೆಲಸಗಳನ್ನು ಮಾಡ್ಕೊತ ನಿಮ್ಮ ಆದಾಯವನ್ನು ನೀವು ಹೆಚ್ಚಿಸ್ಕೊಳ್ಬೇಕು. ಸೋಂಬೇರಿಗಳಿಗಂತ ಕೂತು ಟೈಮ್ ವೇಸ್ಟ್ ಮಾಡಿ ಯಾವುದೇ ಥರ ದುಡ್ಡು ಬರಲಾರ್ದಂಗೆ ಮಾಡ್ಕೋಬೇಡ್ರಿ. ನಿಮ್ಗೆ ಯಾವುದೇ ಒಂದು ವಿದ್ಯೆ ಬಂತು ಅಂದ್ರೆ ಅದನ್ನು ಹಾಳು ಮಾಡ್ಕೋಬೇಡ್ರಿ. ಒಂದು ವೇಳೆ ನನಗಿನ್ನ ಏನೂ ಬರಂಗಿಲ್ಲ ಅಂತಂದರೆ ಈಗ ಸಾಕಷ್ಟು ಆನ್ಲೈನ್ ಆಫ್ಲೈನ್ ಕ್ಲಾಸಸ್ಗಳು ಅದಾವು. ಎಲ್ಲನೂ ಹೋಗಿ ಕಲೀರಿ. ಕಲಿತು ಬಿಸ್ನೆಸ್ಸನ್ನು ಸಣ್ಣದಾಗಿ ಸ್ಟಾರ್ಟ್ ಮಾಡಿಕೊಂಡು ಅದು ದೊಡ್ಡ ಪ್ರಮಾಣದಲ್ಲಿ ಮಾಡ್ಕೋಬೇಕಾಗ್ತದೆ. ಒಮ್ಮೆಗೆ ನಮಗೆ ದೊಡ್ಡ ಪ್ರಮಾಣದಲ್ಲೇ ಬೇಕು ಅಂತಂದ್ರೆ ಆಗಂಗಿಲ್ಲ. ಇದು ಬ್ಲೌಸ್ ನಾನು ಸ್ಟಿಚ್ ಮಾಡ್ತಾ ಇರೋದು ಬ್ಯಾಕ್ ಬೋಟ್ ನೆಕ್, ಫ್ರಂಟ್ ಡೀಪ್ ನೆಕ್ಕು. ತುಂಬ ಚೆನ್ನಾಗಿ ಬಂತು ಫ್ರೆಂಡ್ಸ್ ಇದು ಬ್ಲೌಸು. ನನಗೂ ಕೂಡ ಇಷ್ಟ ಆಯಿತು. ನಿಮ್ಮ ಜೊತೆ ಮಾತಾಡ್ಕೊತ ಇದು ಒಂದು ಬ್ಲೌಸ್ ಪೂರ್ತಿ ನಾನು ಸ್ಟಿಚ್ ಮಾಡಿದೆ. ಇದಾದ ನಂತರ ಇನ್ನೊಂದು ಬ್ಲೌಸ್ ಇತ್ತು. ಇನ್ನೊಂದು ಬ್ಲೌಸ್ ಅಂದರೆ ಒಟ್ಟು ಟೋಟಲಿ 3 ಬ್ಲೌಸ್ ನಾನು ನೈಟ್ 10 ಗಂಟೆ ತನಕ ಮುಗಿಸಿದೆ. ಹುಕ್ ಅದೆಲ್ಲ ಹಚ್ಚಿಟ್ಟು ಆಮೇಲೆ ಫಿನಿಶಿಂಗ್ ಬ್ಲೌಸ್ ಸ್ಟಿಚಿಂಗ್ ಮಾಡಿಂದ ಅಥವಾ ಯಾವುದೇ ಕೆಲಸ ಮಾಡಿಂದ ಫಿನಿಶಿಂಗ್ ತುಂಬ ಇಂಪಾರ್ಟೆಂಟ್ ಇರ್ತೈತಿ. ಫಿನಿಶಿಂಗ್ ನೋಡಿಕೊಂಡೆ ನಿಮಗೆ ಕಸ್ಟಮರ್ ಕೂಡ್ತಾರಂತ ನಾನು ಯಾವಾಗಲಿಂದನೂ ಹೇಳ್ತೀನಿ. ಅದೇ ರೀತಿ ನೀವು ಚಾಚು ತಪ್ಪದೆ ಪ್ರತಿಯೊಂದು ಬಿಸ್ನೆಸ್ನಲ್ಲೂ ನೀವು ಶ್ರಮ ವಹಿಸಿ ಮಾಡಿದ್ರಿ ಅಂತಂದ್ರೆ 100% ಅದು ಕೈ ಹಿಡಿತದೆ. ಎಲ್ಲ ಬಿಸ್ನೆಸ್ಗಳು ಈ ಟೈಲರಿಂಗ್ ಒಳಗೆ ಎಲ್ಲ ಥರದ್ದು ಲಾಭದಾಯಕವೇ ಅದಾವು. ಆದರೂ ಒಂದನ್ನು ಹಿಡಿದು ಮಾತ್ರ ಪ್ರೊಫೆಷ್ನಲ್ ಆಗ್ರಿ. ಪ್ರತಿಯೊಂದರಲ್ಲೂ ನಾವು ಪ್ರೊಫೆಷ್ನಲ್ ಆಗಿ ಮಾಡ್ತೀನಿ ಅಂತಂದ್ರೆ ಸಾಧ್ಯವಾಗೋದಿಲ್ಲ ಅದು. ಅದಕ್ಕೆ ಉದಾಹರಣೆ ನಾನೇ ಇದ್ದೀನಿ. ಓಕೆ ಫ್ರೆಂಡ್ಸ್, ಸಿಗೋಣ ನೆಕ್ಸ್ಟ್ ವಿಡಿಯೋದಾಗ. ಬಾಯ್.